ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏಕಾದಶಿ ಹಬ್ಬ ನಡೀತಾ ಇದೆ. ಸೊ ನಾವು ಊರಿಗೆ ಬಂದಿದ್ದೀವಿ. ಈ ಏಕಾದಶಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಇದು ಮೊದಲನೇ ದಿನ ದೇವ್ರನ್ನ ದೇವಸ್ಥಾನದಿಂದ ಕರ್ಕೊಂಡು ಬಂದು ಇಲ್ಲಿಟ್ಟು ಕೆರೆಯಲ್ಲಿರೋ ಕಂಬನ ತೆಗಿತಾರೆ. ಸೊ ಅದೇ ಕಂಬದ ರಂಗನಾಥ ಸ್ವಾಮಿ ಅಂತ ನಮ್ಮ ಮನೆ ದೇವರು. ಅದನ್ನು ತೆಗೆದು ಇಲ್ಲಿ ಕೆರೆ ದಡೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಸಂಜೆ ತನಕ ದೇವರು ಊರೆಲ್ಲ ಹೋಗಿ ಬರುತ್ತೆ. ಸಂಜೆ ಕಂಬನ ನಿಲ್ಲಿಸ್ತಾರೆ. ಅದು ಮೊದಲನೇ ದಿನ ನಡೆಯುತ್ತೆ. ಮೀನ್ವೈಲ್ ಅಲ್ಲಿ ಪೂಜೆ ಆಗೋಷ್ಟರಲ್ಲಿ ನಾವು ಇಲ್ಲಿ ಕೆರೆ ದಡೆ ಹತ್ರ ಗಂಗಮ್ಮನ ಪೂಜೆ ಮಾಡ್ತೀವಿ. ಇದು ಪ್ರತಿ ವರ್ಷವೂ ಮಾಡ್ತೀವಿ. ಸೊ ಎಲ್ಲರೂ ಈ ದೇವ್ರನ್ನ ನಡ್ಕೊಳ್ಳೋರು ಎಲ್ಲರೂ ಕೂಡ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಪೂಜೆ ಮಾಡಿದ್ವಿ. ಪೂಜೆಗೆಲ್ಲ ರೆಡಿ ಆಗಿದೆ. ಈಗ ಇಲ್ಲಿ ಮೊಳೆ ಕಾಣಿಸ್ತಿದೆಯಲ್ಲ, ಅದು ಮೊಳೆಯಿಂದ ಮಾಡಿರೋ ಸ್ಲಿಪ್ಪರ್ ಥರ. ಅದನ್ನು ಈಗ ದಾಸಪ್ಪ ಅವರು ಅದ್ರ ಮೇಲೆ ನಿಂತ್ಕೊಂಡು ಒಂದು ರೌಂಡ್ ಬರ್ತಾರೆ. ನೀವು ನೋಡ್ಬೋದು, ಇವಾಗ ಇಡ್ತಾ ಇದ್ದಾರೆ ಸ್ಲಿಪ್ಪರು. ಏಜ್ ಆಗಿರೋ ತಾತ ಇದ್ದಾರಲ್ಲ, ಅವರು ಅದ್ರ ಮೇಲೆ ಹಾರ ಹಾಕೊಂಡಿರೋರು, ಅವ್ರು ನಿಂತ್ಕೋತಾರೆ ಅದ್ರ ಮೇಲೆ. ಪೂಜೆ ಮುಗಿಸ್ಕೊಂಡು ಬಂದು ನಾವು ಇವಾಗ ಮನೇಲಿ ಕರ್ಗಡ್ಬು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಗ್ರೈಂಡರ್ ಆ ಥರ ಎಲ್ಲ ಏನಿಲ್ಲ, ಈ ಥರ ಕಲ್ಲಲ್ಲೇ ಎಷ್ಟೇ ಮಾಡಿದ್ರೂ ಕಲ್ಲಲ್ಲೇ ರುಬ್ಬಿ ಮಾಡೋದು ಕರ್ಗಡ್ಬನ್ನ. ಲೈಕ್ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಥರ. ಮಿಕ್ಸಿಲೆಲ್ಲ ಏನೂ ಹಾಕೋದೇ ಇಲ್ಲ, ನಮ್ಮ ಅತ್ತೆ ಕಲ್ಲಲ್ಲೇ ರುಬ್ತಾರೆ. ಆ್ಯಂಡ್ ಊರಲ್ಲಿ ಒಲೆನೇ ಯೂಸ್ ಮಾಡ್ತಾರೆ. ಆ್ಯಂಡ್ ಲೈಕ್ ಗ್ಯಾಸ್ ಸ್ಟವ್ ಇದೆ, ಬಟ್ ಆದರೂ ಎಲ್ಲ ಅಡುಗೆನೂ ನಾವು ಇಲ್ಲಿ ಒಲೆಯಲ್ಲೇ ಮಾಡೋದು. ನಮ್ಮ ಕಡೆ ಅಂದರೆ ನಮ್ಮ ಅಮ್ಮನ ಕಡೆ ಬೆಂಗಳೂರು ಸೈಡೆಲ್ಲ ಒಬ್ಬಟ್ಟು ಮಾಡ್ತಾರೆ. ಬಟ್ ಇಲ್ಲಿ ಅದೇ ಥರ ಕರ್ಗಡ್ಬು ಮಾಡ್ತಾರೆ, ಯಾವುದೇ ಫೆಸ್ಟಿವಲಲ್ಲಿ ಸ್ವೀಟ್ ಮಾಡಬೇಕಂತ ಅಂದರೆ. ಮೊದಲನೇ ದಿನದ ಸಂಜೆ ಇದು. ದೇವರೆಲ್ಲ ಊರೆಲ್ಲ ಆಡ್ಕೊಂಡು ಬಂದಮೇಲೆ ದೇವಸ್ಥಾನದ ಮುಂದೆಗಡೆ ಈ ಥರ ಜನ ಕೂತ್ಕೋತಾರೆ. ಜನದ ಸುತ್ತ ದೇವರು ಮತ್ತು ಕಂಬ ಒಂದು ರೌಂಡ್ ಬರುತ್ತೆ. ಎಷ್ಟೇ ಜನ ಇದ್ದರೂ ಅಷ್ಟು ಜನನೂ ಕೂರಿಸ್ತಾರೆ. ಇದು ಒಂದು ಹಳ್ಳಿ ಅಲ್ಲ, ಈ ದೇವ್ರಿಗೆ ಮನೆ ದೇವ್ರು ಇರ್ತಲ್ಲ, ಅವರು ಅಣ್ಣ ತಮ್ಮಂದಿರು ಮತ್ತು ಎಲ್ಲರೂ ಇಡೀ ಊರು, ಪಕ್ಕದ ಊರು ಎಷ್ಟು ಜನ ಬಂದಿರ್ತಾರೋ ಅವ್ರನ್ನ ಎಲ್ಲರನ್ನೂ ಈ ಥರ ರೌಂಡ್ಸಲ್ಲಿ ಕೂರಿಸ್ತಾರೆ. ಸ್ವಲ್ಪ ಜನ ಫಸ್ಟು, ಆಮೇಲೆ ಮತ್ತೆ ನೆಕ್ಸ್ಟ್ ಅವ್ರು ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ಒಂದು ರೌಂಡ್ ಆ ಥರ. ಇದಾದಮೇಲೆ ದೇವ್ರಿಗೆ ದೊಡ್ಡ ಎಡೆ ಅಂತ ಹಾಕ್ತಾರೆ. ಎಡೆ ಹಾಕಿದ್ಮೇಲೆ ಪೂಜೆ ಮಾಡಿ ಅದ್ರ ಸುತ್ತ ದೇವ್ರು ಬರುತ್ತೆ. ಅದಾದಮೇಲೆ ಎಡೆನ ದಾಸಪ್ಪರು ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ದೇವಸ್ಥಾನದೊಳಗೆ ಕಂಬ ಬರುತ್ತೆ.
ನೋಡ್ಬೋದು ಇಲ್ಲಿ ಕಂಬ ನಿಲ್ಸಿದ್ದಾರೆ. ಈಗ ಕಂಬಕ್ಕೆ ತುಪ್ಪ ಫುಲ್ ಹಚ್ತಾರೆ. ಎಲ್ಲರ ಮನೆಯಿಂದನೂ ತುಪ್ಪ ಹಾಗೆ ಫ್ರೆಶ್ ಆಗಿ ಕಾಯಿಸ್ಕೊಂಡು ತೊಗೊಂಡು ಬಂದಿರ್ತಾರೆ ಮಾಡಿಕೊಂಡು. ಆ ತುಪ್ಪನೆಲ್ಲ ಹಚ್ಚಿ ಅದಾದಮೇಲೆ ಹಾಲು ಕೂಡ ಹಾಕ್ತಾರೆ ಮೇಲಿಂದ. ಇದು ಸೆಕೆಂಡ್ ಡೇ. ಸೊ ಸೆಕೆಂಡ್ ಡೇ ನಾವು ಅಕ್ಕಿ ಕೊಡಬೇಕು. ಲೈಕ್ ಪ್ರತಿ ಮನೆಗೆ ಇಷ್ಟು ಅಕ್ಕಿ ಕೊಡಬೇಕು ಆ್ಯಂಡ್ ಇಷ್ಟು ಅಮೌಂಟ್ ದುಡ್ಡು ಕೊಡಬೇಕಂತ ಇರುತ್ತೆ. ಸೊ ಅದೇ ಥರ ನಾವು ತೊಗೊಂಡು ಬಂದಿದ್ವಿ. ಇಲ್ಲೆಲ್ಲ ತೊಗೊಂಬಂದಿರೋದು ಎಲ್ಲರದು ಅಕ್ಕಿ ಬೆಲ್ಲ ಹಾಕ್ತಾರೆ. ಅದಾದಮೇಲೆ ಆವತ್ತಿನ ಸಂಜೆ ಪೂಜೆ ಎಲ್ಲ ಆದಮೇಲೆ ಸಂಜೆ ಹೆಜ್ಜೆ ನಡೆಯೋದು ಅಂತ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ನೀರು ಹಾಕಿಸ್ಕೊತಾ ಇರೋದು ನಾವು. ಅದಕ್ಕೇ ಇವರು ದಾಸಪ್ರ ಇದ್ದಾರಲ್ಲ ಅವ್ರ ಕಡೆಯಿಂದ ನೀರು ಹಾಕಿಸ್ಕೊಂಡು ಹೆಜ್ಜೆ ನಡಿಬೇಕು 3 ರೌಂಡು. ಇದಾದಮೇಲೆ ನೆಕ್ಸ್ಟು ಹೆಜ್ಜೆ ನಡೆಯೋ ಪ್ರೊಸೀಜರೇ ಇರೋದು. ಇಲ್ಲಿ ಪೂಜೆಯಲ್ಲಿ ಎಲ್ಲ ಮುಳ್ಳ ಮೇಲೆಲ್ಲ ನಿಂತಿದ್ರಲ್ಲ ಮಳೆ ಮೇಲೆ, ಸೊ ಅವರೇ ಹಾಕ್ತಿರೋದು ನೀರು. ಹೊಳೆಯಿಂದ ನೀರು ಹಾಕಿಸ್ಕೊಂಬಂದು ಇಲ್ಲಿ ದೇವಸ್ಥಾನದ ಮುಂದೆಗಡೆ 3 ರೌಂಡ್ ಉರುಳಬೇಕು. ಹಾಗೆ ಮತ್ತೆ ದೇವಸ್ಥಾನ ಹಿಂದೆ ಹೋಗಿ 3 ರೌಂಡ್ ಉರುಳಬೇಕು. ಇದೇ ಥರ ನಾವು 3 ರೌಂಡ್ಸ್ ಮಾಡಬೇಕು. ಆವಾಗ ನಮ್ಮ ಹೆಜ್ಜೆ ನಡೆಯೋದು ಫುಲ್ ಕಂಪ್ಲೀಟಾಗಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಹೋಗಿ ಗಾಡಿ ತೊಗೊಂಡ್ವಿ. ಅಲ್ಲೇ ಹಿರಿಯೂರಲ್ಲಿ ಊರಿಗೆ ಒಂದು ಗಾಡಿ ಬೇಕಿತ್ತು. ಸೊ ಒಂದು ಗಾಡಿ ಇತ್ತು, ಬಟ್ ಇನ್ನೊಂದು ಗಾಡಿ ಬೇಕಿತ್ತು ಅಂತ ಹೇಳಿಬಿಟ್ಟು ಹೋಂಡಾ ಕಂಪ್ನಿದು ಡಿಯೋ ತೊಗೊಂಡ್ವಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ತೊಗೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಒಂದು ರೈಡ್ ಕೂಡ ಹೋಗಿ ಬಂದೆ ನಾನು. ಸೊ ಮಂಗಳವಾರ ನಾನ್ ವೆಜ್ ಊಟ ಇತ್ತು. ನಾವು ಅವತ್ತೇ ಊಟ ಮಾಡಿಕೊಂಡು ರಿಟರ್ನ್ ಚಿಕ್ಕಮಗಳೂರಿಗೆ ಬಂದಿದ್ದು. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ ಅಷ್ಟಾಗಿ. ಸೊ ಈಗ ರಿಟರ್ನ್ ಬಂದಮೇಲೆ ಚಿಕ್ಕಮಂಗ್ಳೂರು ಬಂದಮೇಲೆ ವಿಡಿಯೋ ಮಾಡ್ತಿದ್ದೀವಿ. ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿ. ಸೊ ಈ ಥರ ಇತ್ತು ನಮ್ಮ ಊರಲ್ಲಿ ನಡೆಯೋ ಏಕಾದಶಿ ಹಬ್ಬ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.